ಇರಾನಿನ ಸರ್ವೋಚ್ಚ ನಾಯಕ ಅಯತುಲ್ಲಾ ಅಲಿ ಖಾಮ್ನೇಯಿ ಅವರ ಉತ್ತರಾಧಿಕಾರಿ ಯಾರು ಎಂಬ ಪ್ರಶ್ನೆಗೆ ಇದೀಗ ಉತ್ತರ ಸಿಕ್ಕಿದೆ. ತಾನು ಹತ್ಯೆಯಾಗುವವರೆಗೆ ಖಾಮ್ನೇಯಿ ಅವರು ತನ್ನ ಉತ್ತರಾಧಿಕಾರಿ ಯಾರು ಎಂದು ಹೇಳಿರಲಿಲ್ಲ. ಆದ್ದರಿಂದ ಯಾರು ಅವರ ಉತ್ತರಾಧಿಕಾರಿ ಆಗ್ತಾರೆ ಎಂಬ ಕುತೂಹಲ ಇರಾನ್ನಲ್ಲೂ ಮತ್ತು ಇರಾನಿನ ಹೊರಗಡೆಯೂ ಇತ್ತು. ಇದೀಗ ಅವರ ಪುತ್ರ ಮುಜ್ತಬಾ ಖಾಮ್ನೇಯಿ ಅವರು ಇರಾನಿನ ಸರ್ವೋಚ್ಚ ಧಾರ್ಮಿಕ ನಾಯಕರಾಗಲಿದ್ದಾರೆ ಎಂದು ಅಧಿಕೃತವಾಗಿ ಇರಾನ್ ಘೋಷಿಸಿದೆ. ಅಯತುಲ್ಲಾ ಅಲಿ ಖಾಮ್ನೇಯಿ ಅವರು ಹತ್ಯೆಗೀಡಾಗಿ ಒಂದು ವಾರದ ಬಳಿಕ ಇರಾನ್ ಈ ಘೋಷಣೆ ಮಾಡಿದೆ. ಇರಾನಿನ ಅಧ್ಯಕ್ಷರು, ಸೇನೆ ಮತ್ತು ಸುಪ್ರೀಂ ಕೌನ್ಸಿಲ್ ಈ ಮೂರೂ ಕೂಡ ಮುಜ್ತಬಾ ಅವರಿಗೆ ಬೆಂಬಲ ಸಾರಿವೆ. ಇವರಿಗೆ 56 ವರ್ಷ. Your brand deserves more attention, more leads, more growth. From powerful digital marketing that drives results to smart software solutions that streamlines your business and high quality printing that makes your brand stand out. Tundeja Publicity. 1979ರಲ್ಲಿ ಇರಾನ್ನಲ್ಲಿ ಕ್ರಾಂತಿ ನಡೆಯುವಾಗ ಇವರಿಗೆ ಬರೆ 10 ವರ್ಷವಾಗಿತ್ತು. ಆ ಸಂದರ್ಭದಲ್ಲಿ ಮಹಬಾದ್ ಎಂಬಲ್ಲಿ ಇವರು ಧಾರ್ಮಿಕ ವಿದ್ಯಾಭ್ಯಾಸ ಪಡಿತಾ ಇದ್ರು. 30 ವರ್ಷಗಳವರೆಗೆ ಇಸ್ಲಾಮಿಕ್ ಥಿಯಾಲಜಿಯಲ್ಲಿ ಗಂಭೀರ ಅಧ್ಯಯನ ನಡೆಸಿದ ವ್ಯಕ್ತಿ ಇವರು. ಆ ಬಳಿಕ ಇವರು ಕುಮಿಲ್ ಎಂಬಲ್ಲಿ ಮೌಲ್ವಿಯಾಗಿ ವೃತ್ತಿ ಆರಂಭಿಸ್ತಾರೆ. 2009ನೇ ಇಸ್ವಿಯವರೆಗೆ ಮುಜ್ತಬಾ ಅವರು ಸಕ್ರಿಯ ರಾಜಕೀಯಕ್ಕೆ ಇಳಿದೇ ಇರಲಿಲ್ಲ. 2009ರಲ್ಲಿ ಆಡಳಿತದ ವಿರುದ್ಧ ಭಾರೀ ಪ್ರತಿಭಟನೆ ನಡೆದಿತ್ತು. ಆ ಸಂದರ್ಭದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅವರು ಹೊರ ಜಗತ್ತಿಗೆ ಪರಿಚಿತರಾದರು. ಆ ಸಂದರ್ಭದಲ್ಲಿ ಅಹಮದಿ ನೆಜಾದ್ ಅವರು ಇರಾನ್ನ ಅಧ್ಯಕ್ಷರಾಗಿದ್ದರು. ಮುಜ್ತಬಾ ಅವರು ನೆಜಾಬ್ ಅವರಿಗೆ ಬೆಂಬಲ ಸಾರಿದರು. ಈ ಕಾರಣದಿಂದಲೇ ಪ್ರತಿಭಟನಾಕಾರರನ್ನು ದಮನಿಸಿರುವುದರಲ್ಲಿ ಈ ಮುಜ್ತಬರಿಗೂ ಪಾತ್ರ ಇದೆ ಎಂಬ ಆರೋಪ ಬಂತು. ಅಲ್ಲದೆ ಪ್ರತಿಭಟನಾಕಾರರನ್ನು ದಮನಿಸುವುದಕ್ಕಾಗಿ ಅರೆಸೇನಾ ಪಡೆಗೆ ಇವರೇ ನೇತೃತ್ವವನ್ನು ನೀಡಿದ್ದಾರೆ ಎಂಬ ಆರೋಪವೂ ಕೇಳಿಬಂತು. ಆದರೆ ಆ ಬಳಿಕ ನೆಜಾದ್ ಮತ್ತು ಇವರ ನಡುವೆ ಭಿನ್ನಾಭಿಪ್ರಾಯ ಉಂಟಾಯಿತು. ನೆಜಾದ್ ಇವರ ವಿರುದ್ಧ ಹೇಳಿಕೆಗಳನ್ನು ನೀಡಿದರು, ಕಟು ಟೀಕೆಯನ್ನ ಮಾಡಿದರು. ಆ ಬಳಿಕ ಇಬ್ಬರು ಉತ್ತರ ದಕ್ಷಿಣ ಎಂಬಂತೆ ಬದುಕಿದರು. 2019ರಲ್ಲಿ ಅಮೆರಿಕ ಇವರಿಗೆ ನಿಷೇಧವನ್ನು ಹೇರಿತು. 2024ರಲ್ಲಿ ಇರಾನಿನ ಅಸೆಂಬ್ಲಿ ಆಫ್ ಎಕ್ಸ್ಪರ್ಟೀಸ್ ಅನ್ನು ಪುನರ್ ರಚಿಸಲಾಯಿತು. ಈ ಸಂದರ್ಭದಲ್ಲಿ ಇನ್ನು ಮುಂದೆ ಅಲಿ ಖಾಮ್ನೇಯಿ ಅವರ ಉತ್ತರಾಧಿಕಾರಿಯಾಗಿ ಮುಜ್ತಬಾ ಅವರನ್ನು ಘೋಷಿಸಲಾಗುವುದು ಅಂತ ಹೇಳಲಾಗಿತ್ತು. ಆದರೆ ಅಲಿ ಖಾಮ್ನೇಯಿ ಅವರು ತನ್ನ ಉತ್ತರಾಧಿಕಾರಿಯನ್ನ ಘೋಷಿಸಲೇ ಇಲ್ಲ. ಮಾಜಿ ಅಧ್ಯಕ್ಷ ಇಬ್ರಾಹಿಂ ರಹೀಸಿ ಅವರು ಉತ್ತರಾಧಿಕಾರಿ ಆಗ್ತಾರೆ ಅಂತ ಹೇಳಲಾಗಿತ್ತು. ಆದರೆ ಅವರು ಈಗಾಗಲೇ ಹತ್ಯೆಗೀಡಾಗಿದ್ದಾರೆ. 56 ವರ್ಷದ ಮುಜ್ತಬಾ ಅವರ ಕಡೆಗೆ ಇರಾನ್ ದೃಷ್ಟಿ ನೆಟ್ಟಿದೆ. ವಾರದ ಹಿಂದೆ ಅಲಿ ಖಾಮ್ನೇಯಿ ಅವರಿದ್ದ ಕಟ್ಟಡಕ್ಕೆ ಇಸ್ರೇಲ್ ಮತ್ತು ಅಮೆರಿಕ ಜಂಟಿಯಾಗಿ ಮಿಸೈಲ್ ದಾಳಿ ನಡೆಸಿತ್ತು. ಆ ಸಂದರ್ಭದಲ್ಲಿ ಖಾಮ್ನೇಯಿ ಅವರ ಜೊತೆಗೆ ಹತ್ಯೆಗೀಡಾದವರಲ್ಲಿ ಮುಜ್ತಬಾ ಅವರ ಪತ್ನಿ ಮತ್ತು ಒಂದು ಮಗು ಸೇರಿದೆ. ಈ ಸಂದರ್ಭದಲ್ಲಿ ಅವರು ಮನೆಯಲ್ಲಿ ಇರಲಿಲ್ಲ. ಈ ಮೂಲಕ ಅವರು ಹತ್ಯೆಯಿಂದ ಬಚಾವಾಗಿದ್ದರು. ಹಾಗಂತ ಹತ್ಯೆಯಿಂದ ಬಚಾವಾಗುವುದು ಇರಾನಿನ ಪ್ರಮುಖ ನಾಯಕರಿಗೆ ಸಂಬಂಧಿಸಿ ಇದು ಮೊದಲಲ್ಲ. ಮೊನ್ನೆ ಹತ್ಯೆಗೀಡಾದ ಅಲಿ ಖಾಮ್ನೇಯಿ ಅವರು ಕೂಡ ಈ ಹಿಂದೆ ಹತ್ಯೆ ಯತ್ನದಿಂದ ಪಾರಾಗಿದ್ದರು. ಸರ್ವೋಚ್ಚ ನಾಯಕ ಪದವಿಗೆ ಏರುವುದಕ್ಕಿಂತ ತಿಂಗಳುಗಳ ಮೊದಲು ಒಂದು ಘಟನೆ ನಡೆದಿತ್ತು. ತೆಹರಾನ್ನ ಅಬುಧರ್ ಮಸೀದಿಯಲ್ಲಿ ಖುತ್ಬಾ ನೀಡುತ್ತಿದ್ದ ಸಮಯದಲ್ಲಿ ಮಸೀದಿಯಲ್ಲಿ ಭಾರೀ ಸ್ಫೋಟ ಸಂಭವಿಸಿತ್ತು. ಖಾಮ್ನೇಯಿ ಅವರ ಬಲ ಕೈಗೆ ಗಂಭೀರ ಗಾಯವಾಗಿತ್ತು ಮತ್ತು ಆ ಬಳಿಕ ಕೈ ನಿಶ್ಚಲವಾಯಿತು. ಆ ನಿಶ್ಚಲ ಕೈಯನ್ನ ಇಟ್ಕೊಂಡ ಅವರು ದೀರ್ಘಕಾಲ ಇರಾನಿನ ಸರ್ವೋಚ್ಚ ನಾಯಕರಾಗಿ ದುಡಿದಿದ್ದಾರೆ. ಇದೇ ವೇಳೆ ಮುಜ್ತಬಾ ಅವರ ಆಯ್ಕೆಯನ್ನ ಅಮೆರಿಕ ಅಂಗೀಕರಿಸಿಲ್ಲ. ಅವರ ನೇತೃತ್ವದ ಆಡಳಿತವನ್ನು ತಾನು ಒಪ್ಪುವುದಿಲ್ಲ ಅಂತ ಟ್ರಂಪ್ ಬಹಿರಂಗವಾಗಿ ಘೋಷಿಸಿದ್ದಾರೆ. ನಮ್ಮ ಅನುಮತಿಯನ್ನು ಕೇಳದೆಯೇ ಮುಜ್ತಬಾ ಅವರನ್ನು ಆರಿಸಲಾಗಿದೆ ಎಂದು ಟ್ರಂಪ್ ಆರೋಪಿಸಿದ್ದಾರೆ. ಆದ್ದರಿಂದ ಇವರು ಹೆಚ್ಚು ಸಮಯ ಬದುಕಲಾರರು ಎಂದು ಟ್ರಂಪ್ ಬೆದರಿಕೆ ಹಾಕಿದ್ದಾರೆ. ಇರಾನಿನ ಸಂವಿಧಾನವನ್ನೇ ನಾವು ನಾಶ ಮಾಡ್ತೇವೆ, ಅಗತ್ಯ ಬಿದ್ದರೆ ಸೇನಾ ಕಾರ್ಯಾಚರಣೆಯನ್ನು ನಡೆಸುತ್ತೇವೆ ಎಂದು ಟ್ರಂಪ್ ಬೆದರಿಕೆ ಹಾಕಿದ್ದಾರೆ. ಹತ್ಯೆಗೀಡಾದ ಅಲಿ ಖಾಮ್ನೇಯಿ ಅವರ ಜಾಗಕ್ಕೆ ಮತ್ತೋರ್ವ ಉತ್ತರಾಧಿಕಾರಿ ಬರುವುದೆಂದರೆ ಅಮೆರಿಕದ ದಾಳಿಗೆ ಸಿದ್ಧವಾಗುವುದು ಎಂದೇ ಅರ್ಥ. ತನ್ನ ಅನುಮತಿ ಇಲ್ಲದೆ ಯಾರನ್ನೇ ಆಯ್ಕೆ ಮಾಡಿದರೂ ಅವರನ್ನು ಬಿಡುವುದಿಲ್ಲ ಎಂಬುದು ಅಮೆರಿಕದ ನಿಲುವಾಗಿದೆ. ಆದ್ದರಿಂದ ಪ್ರತಿ ಕ್ಷಣವನ್ನು ಹತ್ಯೆಯ ಭೀತಿಯಿಂದ ಮುಜ್ತಬಾ ಕಳೆಯಬೇಕಾಗಿದೆ. ಈ ಸವಾಲನ್ನು ಅವರು ಹೇಗೆ ಎದುರಿಸ್ತಾರೆ ಮತ್ತು ಅಮೆರಿಕ ಮತ್ತು ಇಸ್ರೇಲ್ನ ಎಲ್ಲ ಭೀತಿಯನ್ನು ಎದುರಿಸಿ ಅವರು ಹೇಗೆ ಬದುಕುಳಿತಾರೆ ಅನ್ನೋದನ್ನು ಕಾಲವೇ ಹೇಳಬೇಕಾಗಿದೆ. ಇದರ ಜೊತೆಗೆ ಈ ಯುದ್ಧದಲ್ಲಿ ಇರಾನಿಗೆ ಮೇಲ್ಗೈಯನ್ನು ಒದಗಿಸಬೇಕಾದ ಹೊಣೆಗಾರಿಕೆಯೂ ಇವರ ಮೇಲಿದೆ. ಇರಾನಿಗರಲ್ಲಿ ಧೈರ್ಯ, ಸ್ವಾಭಿಮಾನ ಮತ್ತು ಛಲವನ್ನು ಹುಟ್ಟುಹಾಕಬೇಕಾದ ಹೊಣೆಗಾರಿಕೆಯೂ ಇವರ ಮೇಲಿದೆ. ಇರಾನಿನ ಸೇನೆ ಯಾವ ಕಾರಣಕ್ಕೂ ಕೈ ಚೆಲ್ಲದಂತೆ ಮತ್ತು ಅಮೆರಿಕದ ಮುಂದೆ ಶರಣಾಗದಂತೆ ನೋಡಿಕೊಳ್ಳಬೇಕಾದ ಜವಾಬ್ದಾರಿಯೂ ಇವರ ಮೇಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, specialized in piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE.
ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.